ಆ ಒಂದು ಮಠದ ಪೀಠಾಧಿಪತಿ ವಿವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಕಡೆ ಭಕ್ತರು ಮತ್ತು ಈ ಒಂದು ಪೀಠಾಧಿಪತಿ ವಿರುದ್ಧ ವಿವಾದ ಮುನ್ನೆಲೆಗೆ ಬಂದಿದ್ದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭಕ್ತರು. ಯಾಕೆ, ಏನಾಗಿದೆ ಅಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಮುನ್ನೆಲೆಗೆ ಬಂದ ಗುರುಲಿಂಗೇಶ್ವರ ಮಠ ಪೀಠಾಧಿಪತಿ ವಿವಾದ. ಮಠದ ಬಾಗಿಲಿಗೆ ಬೀಗ ಜಡಿದ ಭಕ್ತರು. ಮಠದ ಮುಖ್ಯ ದ್ವಾರಕ್ಕೆ ಬೀಗ ಜಡಿದು ಭಕ್ತರ ಆಕ್ರೋಶ. ಮಠದ ಆವರಣದಲ್ಲಿ ಭಕ್ತರ ಪ್ರತಿಭಟನೆ. ಮಠದ ಪೀಠಾಧಿಪತಿ ಗಂಗಾಧರ ಸ್ವಾಮೀಜಿ ವಿರುದ್ಧ ಮಠದ ಭಕ್ತರ ಧಿಕ್ಕಾರದ ಘೋಷಣೆ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಪುರಾತನ ಕಾಲದ ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮದ ಗುರುಲಿಂಗೇಶ್ವರ ಮಠದಲ್ಲಿ. ಅಂದಾಗೆ 2016ರಲ್ಲಿ ಈ ಮಠದ ಪೀಠಾಧಿಪತಿಯಾಗಿದ್ದಂತಹ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಕಿಡ್ನಿ ವೈಫಲ್ಯದಿಂದ ಲಿಂಗೈಕ್ಯರಾಗಿದ್ರು. ಈ ಸಮಯದಲ್ಲಿ ಮಠಕ್ಕೆ ಮುಂದಿನ ಪೀಠಾಧಿಪತಿ ನೇಮಕ ಮಾಡುವ ಪ್ರಕ್ರಿಯೆ ರಂಭಾಪುರಿ ಶ್ರೀಗಳ ನೇತೃತ್ವದಲ್ಲಿ ನಡೆಯಿತು. ಆಗ ರಂಭಾಪುರಿ ಶ್ರೀಗಳು ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯ ಸೋದರ ಸಂಬಂಧಿಯಾದಂತಹ ಗಂಗಾಧರ ಸ್ವಾಮೀಜಿಯನ್ನ ಮಠದ ಪೀಠಾಧಿಪತಿ ಮಾಡಿದ್ರು. ಆದರೆ ಶ್ರೀಗಳ ತೀರ್ಮಾನಕ್ಕೆ ಕಲಾದಗಿ ಭಕ್ತರಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಆಗ್ಲೂ ರಂಭಾಪುರಿ ಶ್ರೀಗಳ ವಿರುದ್ಧ ಗುರುಲಿಂಗೇಶ್ವರ ಮಠದ ಭಕ್ತಗಣ ಆಕ್ರೋಶ ಹೊರಹಾಕಿತ್ತು. ಮುಳುಗಡೆ ಮಠದ್ದು ಒಂದು 2 ಕೋಟಿ ರೂಪಾಯಿ ಬಂತು, ಹೊಲದ್ದು 1 ಕೋಟಿ ಸನೆ ಬಂತು, 3 ಕೋಟಿ ರೂಪಾಯಿ ಆಗಿ ಮಾಡಿಬಿಟ್ರು. ಚಂದ್ರಶೇಖರ್ ಶ್ರೀಗಳು ಬಂದಾಗ ಒಂದು 2-2.5 ಕೋಟಿ ರೂಪಾಯಿ ಆಗಿ ಮಾಡಿಬಿಟ್ರು. ಇನ್ನು ಇದನ್ನ ಉಳ್ಕೋಬೇಕಂದ್ರೆ ಅವ್ರ ಸಂಬಂಧಿಕರನ್ನ ರಂಭಾಪುರ ಶ್ರೀಗಳು ಬಿಟ್ಟಾರ. ಈಗ ನಾ ಕಾಡ್ಗಲ್ ಕೊಟ್ರು ಅವ್ನು ಸ್ವೀಕರಿಸ್ರಿ ಅನ್ನುವಂಥದ್ದು ಅವ್ರ ಹಠ ಯಾಕ ಈಗೂ ಕಾಲ ಮಿಂಚಿಲ್ಲ. ನಾವೆಲ್ಲ ಕಲಾವಿ ಸದ್ಭಕ್ತರನ್ನ ಕೈ ಮುಗಿದು ಕೇಳ್ಕೊತೀನಿ. ಯೋಗಿ ಪೀಠಾಧಿಪತಿ ತಮ್ಮ ಸಮ್ಮುಖದೊಳಗೆ ಬಿಟ್ಟರು ನಾವು ಸಂತೋಷದಿಂದ ಒಪ್ಕೋತೀವಿ. ಟೋಟಲ್ ಇದೇನಪ್ಪ ಅಂತಂದ್ರೆ ರಂಭಾಪುರಿ ಪೀಠದ ಪೀಠಾಧ್ಯಕ್ಷರಾಗಿರ್ತ ಸ್ವಾಮಿಗಳು ಏನು ಮಾಡತ್ತಾರ, ಕಲಾದಗಿ ಮಠದ ಆಸ್ತಿಯನ್ನು ಹೊಡೆಯಲಕ್ಕ ಹುನ್ನಾರ ಹಾಕ್ಯಾರ. ಒಂದಿದ್ದು ಈ ಆಸ್ತಿ ಹೊಡಿಬೇಕಾದ್ರೆ ಹುನ್ನಾರ ಅಂದ್ರೆ ನಮ್ಮ ಪೀಠ ಅಂತಕ್ಕಂಥ ಅಧಿಕಾರ ಸಲ್ಲಿಸಾಕತ್ತಾರ. ಇದು ರಂಭಾಪುರಿ ಪೀಠಕ್ಕೆ ಸಂಬಂಧಪಟ್ಟದಲ್ಲ, ನಮ್ಗೆ ಅವ್ರಿಗೆ ಏನೂ ಸಂಬಂಧ ಇಲ್ಲ. 1975 ನಮಗೆ ಲಿಂಗೈಕ್ಯ ಪಡಾಪೆ ಸ್ವಾಮಿಗಳು ಲಿಂಗೈಕ್ಯ ಆದ್ರು. 1975 78 ತಕ್ಕ ನಮ್ಮ ಮಠ ಖಾಲಿ ಐತಿ. ಆ ಖಾಲಿ ಇದ್ದೊತ್ನಾಗ ರಂಭಾಪುರಿ ಪೀಠ ಇತ್ತೋ ಇಲ್ಲೋ. ರಂಭಾಪುರಿ ಪೀಠ ಇತ್ತಂದ್ರೆ ಅವಾಗ ಬಂದು ಪೀಠಾಧಿಕಾರ ಮಾಡ್ಬೇಕಾಗಿತ್ತು. ಇವರು ಮಾಡ್ಲಿಲ್ಲ. ಅವಾಗ ಯಾಕೆ ಮಾಡ್ಲಿಲ್ಲ, ಇವ್ರು ಇಲ್ಲೇ ಇಲ್ಲ ಅವಾಗ. ಅಂದ್ರೆ ನಮ್ಮ ಕಲಾದಿ ಮಠ ಅವ್ರದಲ್ಲ. ಇನ್ನು ಮಠದ ಆವರಣದಲ್ಲಿಯೇ ಹೋರಾಟ ನಡೆಸಿದಂತಹ ಭಕ್ತರು ಅಲ್ಲಿಯೇ ಊಟ ಮಾಡಿ ನಂತರ ಮಠಕ್ಕೆ ಸ್ವಾಮೀಜಿಗಳು ಬಾರದ ಕಾರಣ ಮಠದ ಮುಖ್ಯ ದ್ವಾರಕ್ಕೆ ಬೀಗ ಜಡಿದು ಆಕ್ರೋಶವನ್ನ ಹೊರಹಾಕಿದ್ರು. ಈ ಮಧ್ಯೆ ಇಡೀ ವಿಚಾರವಾಗಿ ಮಾತನಾಡಿದಂತಹ ರಂಭಾಪುರಿ ಶ್ರೀಗಳು ನನ್ನ ಕಾರಿಗೆ ಚಪ್ಪಲಿ ಎಸೆದ್ರು, ಧಿಕ್ಕಾರ ಕೂಗಿದ್ರು ಅಂತ ತಿಳಿದು ಬಂತು. ನಮ್ಮ ವಾಹನ ದಾಟುವವರೆಗೆ ಬಹುಶಃ ಅಂತಹ ಯಾವುದೇ ಘಟನೆಗಳು ನಮಗೆ ಕಾಣಿಸಿಲ್ಲ ಅಂದ್ರು. ಆದರೆ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ರಂಭಾಪುರಿ ಜಗದೊಳಗ ಕಾರಿನ ಮೇಲೆ ಚಪ್ಪಲಿ ಎಸೆತ ಮತ್ತು ಧಿಕ್ಕಾರ ಕೂಗುಗಳನ್ನು ಮಾಡಿದರು ಅಂಥೇಳಿ ವರದಿ ಎಲ್ಲ ದೃಶ್ಯ ಮಾಧ್ಯಮಗಳು ಮಾಡಿವೆ. ಅಂತ ಯಾವ ಘಟನೆಗಳು ಕೂಡ ಅಲ್ಲಿ ನಡೆದಿಲ್ಲ. ಒಟ್ಟಾರೆ ಲಿಂಗೈಕ್ಯ ಸ್ವಾಮೀಜಿಗಳ ವಿಲ್ ಪ್ರಕಾರ ಗಂಗಾಧರ ಸ್ವಾಮೀಜಿಯನ್ನ ಮಠಕ್ಕೆ ಪೀಠಾಧಿಪತಿಯಾಗಿ ಆಯ್ಕೆ ಮಾಡಲಾಗಿದೆ ಅಂತ ರಂಭಾಪುರಿ ಶ್ರೀಗಳು ಸಮರ್ಥನೆಯನ್ನ ಕೊಡ್ತಿದ್ದಾರೆ. ಸದ್ಯ ಮಠದ ಸುತ್ತ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದ್ರೂ ಸಹ ಮಠದ ಮುಖ್ಯ ದ್ವಾರಕ್ಕೆ ಭಕ್ತರು ಬೀಗ ಜಡಿದಿದ್ದಾರೆ. ಅತ್ತ ಗಂಗಾಧರ ಸ್ವಾಮೀಜಿ ಮಠದತ್ತ ಸುಳಿದಿಲ್ಲ. ಸದ್ಯ ಮಠದ ಗಲಾಟೆ ವಿಚಾರ ಶಾಂತವಾದಂತೆ ಕಂಡ್ರೂ ಬೂದೆ ಮುಚ್ಚಿದ ಕೆಂಡದಂತಿದೆ. ರವಿ, ಪಬ್ಲಿಕ್ ಟಿವಿ, ಬಾಗಲಕೋಟೆ.